ಇಂದಿನ ಸ್ಪರ್ಧಾತ್ಮಕ ಸಮಾಜದಲ್ಲಿ ಮಕ್ಕಳನ್ನ ಕೇವಲ ವಿದ್ಯಾವಂತರನ್ನಾಗಿಸುವುದಷ್ಟೇ ಅಲ್ಲದೆ ಉತ್ತಮ ಕೌಶಲ್ಯಗಳೊಂದಿಗೆ ರೂಪಿಸುವುದು ಶಿಕ್ಷಕರ ಪ್ರಮುಖ ಜವಾಬ್ದಾರಿಯಾಗಿದೆ ಎಂದು ಸಂಸದ ಶ್ರೇಯಸ್ ಎಂ ಪಟೇಲ್ ಹೇಳಿದರು. ಪಟ್ಟಣದ ಪ್ರಾಥಮಿಕ ಶಾಲಾ ಶಿಕ್ಷಕರ ಭವನದಲ್ಲಿ ನಡೆದ ಶೈಕ್ಷಣಿಕ ಕಾರ್ಯಾಗಾರ ಹಾಗೂ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಶಿಕ್ಷಕಿಯರು ಮಕ್ಕಳಿಗೆ ತಾಯಿಯ ಸ್ಥಾನದಲ್ಲಿ ನಿಂತು ಶಿಕ್ಷಣ ನೀಡುತ್ತಾ ಇರುವುದು ಶ್ಲಾಘನೀಯ ಎಂದರು. ತಹಸೀಲ್ದಾರ್ ವೈಎಂ ರೇಣುಕುಮಾರ್, ಶಿಕ್ಷಕ ವೃತ್ತಿ ಪವಿತ್ರವಾದ್ದು ಎಂದು ಹೇಳಿ ಜನಗಣತಿ ಕಾರ್ಯದಲ್ಲಿ ಶಿಕ್ಷಕರು ಜವಾಬ್ದಾರಿಯಿಂದ ಪಾಲ್ಗೊಳ್ಳಬೇಕು ಎಂದು ತಿಳಿಸಿದರು. ನೀವು ಸೆನ್ಸಸ್ ಮಾಡೋದ್ರಿಂದ ಸೆನ್ಸಸ್ ಬಗ್ಗೆ ನಿಮಗೆಲ್ಲ ಗೊತ್ತಿದೆ, ಅದರ ಬಗ್ಗೆ ನನಗೆ ಸವಿಸ್ತಾರವಾಗಿ ಹೇಳಬೇಕಾಗಿಲ್ಲ. ನೀವು ಅಕ್ಯುರೇಟ್ ಆಗಿ ಪಾರದರ್ಶಕವಾಗಿ ಸೆನ್ಸಸ್ ಬರೆಯೋದ್ರಿಂದ ಉತ್ತಮವಾದಂತಹ ಭಾರತ ದೇಶ, ಒಂದು ಉತ್ತಮವಾದಂತಹ ರಾಜ್ಯ ಕರ್ನಾಟಕ ರಾಜ್ಯ ರೂಪಿಸುವಲ್ಲಿ ನಿಮ್ಮ ಪಾತ್ರ ಅತ್ಯಂತ ದೊಡ್ಡದಾಗಿರ್ತದೆ. ಯಾಕಂದರೆ ನೀವು ಕೊಡುವಂತಹ ಮಾಹಿತಿಯಿಂದಲೇ ಮುಂದಿನ ದೇಶದ ಏಕತೆ ಪ್ರಗತಿಯನ್ನಾಗಿರ್ಬೋದು, ರಾಜ್ಯದ ಏಕತೆ ಪ್ರಗತಿಯನ್ನಾಗಿರ್ಬೋದು ನಿಮ್ಮ ಮುಖ್ಯ ಕಾರಣ ಆಗ್ತದೆ. ಹಾಗಾಗಿ ನನಗೂ ಅರ್ಥ ಆಗ್ತದೆ, ಅದನ್ನು ಸುಮಾರು ನ್ಯೂನ್ಯತೆಗಳಿದ್ದಾವೆ ಮತ್ತು ಸಮಸ್ಯೆಗಳಿದ್ದಾವೆ. ಅದು ನಮ್ಮ ಮೊಬೈಲ್ ಆ್ಯಪ್ಸಲ್ಲಾಗಿರ್ಬೋದು ಮತ್ತು ನೀವು ಕೊಡುವಂಥ ಟಾರ್ಗೆಟ್ಸಲ್ಲಾಗಿರ್ಬೋದು, ಅದ್ರ ವಿಷಯದಲ್ಲಿ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ. ನಿಮ್ಮ ಸಹಕಾರ ನಮಗೆ ಅತ್ಯ ಮುಖ್ಯ ಆಗ್ತದೆ. ಯಾಕಂದರೆ ಸೆನ್ಸಸ್ಸು ಸುಮಾರು ನಮ್ಮಲ್ಲಿ 2011 ಆಗಿರೋ ಸೆನ್ಸಸ್, 2011 ಸೆನ್ಸಸ್ ಆಗಿಬಿಟ್ರೆ ಇದು 2026 ಕಳೆದ 2 ತಿಂಗಳು ಮುಂಚೆ ರಾಜ್ಯದಲ್ಲಿ ನಮ್ಮ ರಾಜ್ಯ ಸರ್ಕಾರ ಸೆನ್ಸಸ್ಸನ್ನು ಮಾಡಿತು. ಈಗ ಕೇಂದ್ರ ಸರ್ಕಾರ ಇಡೀ ದೇಶಾದ್ಯಂತ ಸೆನ್ಸಸ್ನ ಹಮ್ಮಿಕೊಂಡಿದೆ. ಇದರಲ್ಲಿ ನಿಮ್ಮ ಸಮಸ್ಯೆಗಳನ್ನು ನಾವು ಒಳಗೊಂಡಂತೆ ಈಗ ಮನವಿ ಮಾಡಿದ್ರು 58 ವರ್ಷದ ಮೇಲ್ಪಟ್ಟವ್ರನ್ನ ಈ ಒಂದು ಸೆನ್ಸಸ್ನಲ್ಲಿ ತಗೊಳ್ಳೋದು ಬೇಡ ಅಂತ. ನಮ್ಮ ಅದೇ ತಹಸೀಲ್ದಾರ್ ಅವರು ಮಾತಾಡಿದೆ, ಒಂದು ಆರೋಗ್ಯ ಸಮಿತಿ ಅಂತ ಮಾಡಿದ್ದಾರೆ. ಅದರಲ್ಲಿ ಸಮಸ್ಯೆಗಳು ಯಾರ್ಯಾರು ಇದರಲ್ಲಿ ಬಂದು ಗಮನಕ್ಕೆ ತಗೊಂಡ್ಬಂದರೆ ಖಂಡಿತವಾಗಿಯೂ ಅವನ್ನೆಲ್ಲ ನಾವು ರಿಲ್ಯಾಕ್ಸ್ ಮಾಡೋ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ, ಅದು ಸಹ ಒಂದು ದೊಡ್ಡ ಮನಸ್ಸು ಮಾಡಿ ಒಂದು ಎಷ್ಟು ದಿನ 15 ದಿನ. ಕಾರ್ಯಕ್ರಮದಲ್ಲಿ ದೈಹಿಕ ಶಿಕ್ಷಕರಾದ ಸುಜಾತ ಅಲಿ, ಕೇಶವ, ಶಾಲಾ ಶಿಕ್ಷಕರಾದ ಸಾಕಮ್ಮ ಸಿವಿ, ಹಾಗೆ ಕಾಂತಮಣಿ ಬಿಬಿ, ಪುಷ್ಪ ಸಿಎ, ಡಿಕೆ ಇಂದ್ರಾಣಿ, ಕೆಸಿ ಪುಷ್ಪಲತಾ, ಫೆದಾ ಫಾತಿಮಾ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿಗಳು, ವಿವಿಧ ಶಾಲೆಗಳ 100 ಶಿಕ್ಷಕಿಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮವು ಪ್ರಾರ್ಥನೆ ಹಾಗೂ ನಾಡಗೀತೆಯೊಂದಿಗೆ ಅರ್ಥಪೂರ್ಣವಾಗಿ ಸಂಪನ್ನಗೊಂಡಿತು.